ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಒಂದು ಬಿಗ್ ಬಾಸ್ ಪ್ರೋಮೋ ರಿಲೀಸ್ ಆಗಿದೆ. ಸಖತ್ ಥ್ರಿಲ್ಲಿಂಗ್ ಆಗಿದೆ, ನೆವರ್ ಎಕ್ಸ್ಪೆಕ್ಟೆಡ್. ಎಲ್ಲ ಒಂದು ಫ್ಯಾನ್ಸ್ಗಳ ಹೊಳೆ ಸಾಗರನೇ ಬಿಗ್ ಬಾಸ್ ಮನೆಗೆ ಫುಲ್ ಕಾಲಿಟ್ಬಿಟ್ಟಿದೆ. ಸೊ ನೋಡ್ತಾ ಇದ್ದೀರಲ್ವ ಯಾವ ರೇಂಜಲ್ಲಿ ಬಿಗ್ ಬಾಸಲ್ಲಿ ಅವರವರ ಫ್ಯಾನ್ಸ್ಗಳು ಯಾವ ರೇಂಜಲ್ಲಿ ಅವರನ್ನು ಅಪ್ಕೊಳ್ತಾ ಇದ್ದಾರೆ, ತಪ್ಕೊಳ್ತಾ ಇದ್ದಾರೆ, ಹೊಗಳ್ತಾ ಇದ್ದಾರೆ. ವೋಟ್ ಫಾರ್ ಮೋಕ್ಷಿ, ವೋಟ್ ಫಾರ್ ಹನುಮಂತ, ವೋಟ್ ಫಾರ್ ತ್ರಿವಿಕ್ರಮ್ ಅಂತ. ಸೊ ನನಗನ್ಸೋ ಪ್ರಕಾರ ಇವ್ರು 3 ಜನ ಪಕ್ಕಾ ಫಿಕ್ಸ್ ಆಗಿರ್ತಾರೆ ಫಿನಾಲೆಗೆ. ಸೊ ಆ ರೇಂಜಲ್ಲಿ ಇವ್ರಿಗೆ ಒಂದು ಫ್ಯಾನ್ ಕ್ರೇಜ್ ಇದೆ ಇಲ್ಲಿ. ಸೊ ನೋಡ್ತಾ ಇದ್ದೀರಾ, ಬೇಸಿಕಲಿ ಇಲ್ಲಿ ಏನು ಅಂತ ಹೇಳಿದರೆ, ಈ ಪ್ರೋಮೋಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಂತ ಹೇಳಿದರೆ, ಸೊ ಅವರವರ ಫಿನಾಲೆ ಕಂಟೆಸ್ಟೆಂಟ್ ಫ್ಯಾನ್ಸ್ಗಳು ಏನು ಬಂದಿದ್ದಾರಲ್ವಾ, ಸೊ ಅವ್ರುಗಳ ಮುಂದೆ ಈ ಒಂದು ಕಂಟೆಸ್ಟೆಂಟ್ಗಳು ತಮ್ಮ ಒಂದು ಅನಿಸಿಕೆಗಳನ್ನ ಹೇಳಬೇಕು. ಅಂದರೆ ತಮ್ಮ ಜರ್ನಿ ಯಾವ ಥರ ಇತ್ತು, ಡೇ 1ಇಂದ ಈ ಒಂದು 4 ತಿಂಗಳ ಜರ್ನಿ ಯಾವ ಥರ ಇತ್ತು, ಹೇಗೆ ಎಲ್ಲ ಅಪ್ ಆ್ಯಂಡ್ ಡೌನ್ಸ್ ಇತ್ತು, ಅವರ ಒಂದು ಜರ್ನಿಯಲ್ಲಿ ಏನೇನು ಕಲಿತರು, ಮತ್ತು ಅವರು ಯಾಕೆ ಗೆಲ್ಲಬೇಕು, ಈ ಒಂದು ಟ್ರೋಫಿ ಎಷ್ಟು ಮುಖ್ಯ, ಅವ್ರ ಲೈಫಿಗೆ ಎಷ್ಟು ಮುಖ್ಯ, ಅವ್ರ ಕರಿಯರ್ಗೆ ಎಷ್ಟು ಮುಖ್ಯ, ಅವರು ಯಾಕೆ ಗೆಲ್ಲಬೇಕು, ಅವ್ರು ಏನಕ್ಕೆ ಡಿಸರ್ವ್ ಇದ್ದಾರೆ ಅನ್ನೋದನ್ನು ಸೊ ಅವರು ಕಂಪ್ಲೀಟಾಗಿ ಈ ಒಂದು ಫ್ಯಾನ್ಸ್ಗಳ ಮುಂದೆ ಬಿಚ್ಚಿಡಬೇಕಾಗತ್ತೆ. ಸೊ ಹಾಗಾಗಿ ಈ ಫ್ಯಾನ್ಸ್ಗಳನ್ನ ಕಳಿಸ್ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಸೊ ಇಲ್ಲೇನು ಅಂತ ಹೇಳಿದ್ರೆ, ಒಂದು ಕಟ್ಟಕಡೆ ಥರ ಮಾಡಿದ್ದಾರೆ, ಅಲ್ಲಿ ಬಂದು ಇವ್ರು ನಿಂತ್ಕೋಬೇಕು. ಸೊ ಕಂಟೆಸ್ಟೆಂಟ್ಗಳು ನಿಂತ್ಕೊಂಡು ಅವ್ರ ಟಿ ಕೂಡ ಅಲ್ಲಿ ತೋರಿಸ್ತಾ ಇದ್ದಾರೆ ಅನಿಸುತ್ತೆ. ಯಾವಾಗ್ಲೂ ಫಿನಾಲೆ ಅಂತ ಬಂದಾಗ ಸುದೀಪ್ ಸರ್ ಅವರು ಫಿನಾಲೆ ಸ್ಟೇಜ್ ಮೇಲೆ ಫಿನಾಲೆ ಕಂಟೆಸ್ಟೆಂಟ್ಗಳದ್ದು ಟಿ ತೋರಿಸೋ ಮುಖಾಂತರ ಅವ್ರ ಜರ್ನಿ ಹೇಗಿತ್ತು ಅನ್ನೋದನ್ನು ತೋರಿಸ್ತಾ ಇದ್ರು. ಬಟ್ ಈ ವರ್ಷ ಒಂದು ಡಿಫ್ರೆಂಟಾಗಿ ತೋರಿಸ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಫ್ಯಾನ್ಸ್ಗಳ ಮುಂದೆ, ತಮ್ಮ ಫ್ಯಾನ್ಸ್ಗಳ ಮುಂದೆ ಅವ್ರ ಜರ್ನಿ ಹೇಗಿತ್ತು, ಅವ್ರ ಅಪ್ಸ್ ಹೇಗಿತ್ತು, ಅವ್ರ ಡೌನ್ಸ್ ಹೇಗಿತ್ತು, ಅವ್ರು ಅಳೋದು, ನಗೋದು, ನಕ್ಕಿದ್ದು, ಹತ್ತಿದ್ದು, ಪ್ರತಿಯೊಂದು ಸಿಚುವೇಶನ್ನ ತೋರಿಸೋದ್ರ ಮುಖಾಂತರ ಅವ್ರ ಜರ್ನಿ ಯಾವ ರೀತಿ ಇತ್ತು ಅನ್ನೋದನ್ನು ಇಲ್ಲಿ ಬಿಚ್ಚಿಡ್ತಾ ಇದ್ದಾರೆ. ಸೊ ಹಾಗಾಗಿ ಇವ್ರುಗಳು ಏನು ಅಂತ ಹೇಳಿದ್ರೆ, ಬರೀ ಫ್ಯಾನ್ಸ್ ಮುಂದೆ ಅಲ್ಲ, ನಾವು ಇಷ್ಟು ದಿನ ವೆಯ್ಟ್ ಮಾಡ್ತಾಯಿದ್ವಿ ಫಿನಾಲೆ ದಿನ ಬರಲಿ ಆವಾಗ ನೋಡೋಣ ಇವ್ರ ಜರ್ನಿನ ಅಂತ. ಈಗ ಆ ಥರ ಆಗ್ತಾಯಿಲ್ಲ. ಯಾಕೆ ಅಂತ ಹೇಳಿದರೆ, ಒಂದು ಫಿನಾಲೆಗೆ 2 ದಿನ ಮುಂಚೆನೇ ಫ್ಯಾನ್ಸ್ಗಳ ಮುಂದೆನೇ ಅವರ ಒಂದು ಟಿ ಜರ್ನಿಯನ್ನು ಓಪನ್ನಾಗಿ ತೋರಿಸ್ತಾ ಇದ್ದಾರೆ. ಸೊ ಅದು ಎಷ್ಟು ಒಳ್ಳೆಯದು ಅಂತ ಹೇಳಿದ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ತುಂಬ ಜನಕ್ಕೆ ಮರ್ತೇ ಹೋಗಿರುತ್ತೆ ಈ 3 ತಿಂಗಳಲ್ಲಿ ಯಾವ್ಯಾವ ಗೇಮ್ಗಳು ಆಡ್ಕೊಂಬಂದರು, ಯಾವ ರೀತಿ ಆಡ್ಕೊಂಬಂದರು, ಎಷ್ಟು ಎದ್ರು ಬಿದ್ದರು ಅನ್ನೋದು ಕಂಪ್ಲೀಟಾಗಿ ಮರ್ತೋಗಿರುತ್ತೆ. ಸೊ ನಾವು ಯಾವುದೋ 1 ವಾರ 2 ವಾರದ್ದು ರೀಸೆಂಟಾಗಿರೋದು ನೆನ್ಪಿಟ್ಕೊಂಡಿರ್ತೀವಿ. ಸೊ ಹಾಗಾಗಿ ಈ ಒಂದು ಟಿ ತೋರಿಸೋದ್ರ ಮುಖಾಂತರ ಜನಗಳನ್ನು ಜಾಗೃತಿ ಮಾಡ್ತಾ ಇದ್ದಾರೆ. ಸೊ ಯಾರು ನಿಜವಾಗ್ಲೂ ಅರ್ಹರು, ಯಾರು ಅನರ್ಹರು, ಯಾರು ಎಷ್ಟು ನಿಯತ್ತಾಗಿ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಬಂದಿದ್ದಾರೆ ಅನ್ನೋದನ್ನು ಈ ಟಿ ಮುಖಾಂತರ ನಾವು ನೋಡಿ ತಿಳ್ಕೊಬೋದು. ಸೊ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟು. ಅಭಿಮಾನಿಗಳು ಅಷ್ಟೇ. ಸೊ ಇಲ್ಲಿ ಏನು ಹೋಗಿದ್ದಾರಲ್ವ, ಇಷ್ಟೇ ಅಲ್ಲ ಅಭಿಮಾನಿಗಳು, ಇದು ಕೇವಲ ಒಂದು ಸ್ವಲ್ಪ ಪರ್ಸೆಂಟೇಜ್ ಮಾತ್ರ, ಸ್ವಲ್ಪ ಪರ್ಸೆಂಟೇಜ್ ಅಂತಲೂ ಹೇಳೋಕ್ಕಾಗಲ್ಲ, ಸ್ವಲ್ಪ ಅಭಿಮಾನಿಗಳನ್ನು ಒಳಗಡೆ ಬಿಟ್ಟಿದ್ದಾರೆ. ಬಟ್ ಇನ್ನೂ ಆಚೆ ಸಿಕ್ಕಾಪಟ್ಟೆ ಇವರು ಅಭಿಮಾನಿಗಳು ಹೊಳೆನೇ ಎಲ್ಲಿ ನೋಡಿದ್ರೂ ಹರಿತಾ ಇದೆ. ಸೊ ಹಾಗಾಗಿ ಪ್ರತಿಯೊಬ್ಬರು ವೋಟ್ ಮಾಡಿ, ನಿಮಗೆ ಯಾರು ಫೇವ್ರೆಟ್ ಕಂಟೆಸ್ಟೆಂಟು ಅವರ ಒಂದು ಹೆಸರನ್ನು ವೋಟ್ ಮಾಡಿ. ಜಿಯೋ ಆ್ಯಪಲ್ಲಿ ಹೋಗಿ 99 ಟೈಮ್ಸ್ ವೋಟ್ ಮಾಡ್ಬೋದು. ಸೊ ಪ್ರತಿಯೊಬ್ಬರು ಆ ಒಂದು ಅವಕಾಶವನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಹಾಗೆ ನಿಮ್ಮ ಒಂದು ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನನಗೂ ಕೂಡ ಈ 3ರಲ್ಲಿ ಇಬ್ಬರು ಫೇವ್ರೆಟು, ಅದು ಹನುಮಂತು ಹಾಗೂ ಮೋಕ್ಷಿತಾ ಅವರು. ಸೊ ನಾನು ಇವರಿಬ್ಬರಿಗೆ ಸರಿಸಮಾನವಾಗಿ ವೋಟ್ ಮಾಡ್ತಾಯಿದ್ದೀನಿ. ಸೊ ನೀವು ಯಾರಿಗೆ ವೋಟ್ ಮಾಡ್ತಾಯಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.